ಹರಿ ಓಂ ಎಲ್ಲರಿಗೂ. ಇವತ್ತು ಕುಳಿತು ಮತ್ತು ಮಲಿಗೆ ಮಾಡುವಂತಹ 30 ನಿಮಿಷಗಳ ಕಾಲ, ಅರ್ಧ ಗಂಟೆಯಲ್ಲಿ ನಮ್ಮ ಆರೋಗ್ಯನ ನಾವೇ ಸುಧಾರಿಸ್ಕೋಬಹುದು. ಯಾರು ಬೇಕಾದರೂ ಮಾಡ್ಬೋದು. ಕೂತ್ಕೊಂಡು ಮತ್ತು ಮಲಿಗೆ ಮಾಡುವಂತಹ ಆಸನಗಳು. ಮೇಲಿಂದ ಇದು ಮಾಡ್ಕೋಬಹುದು. ಆಡೋಣ. ಜ್ಞಾನ ಮುದ್ರೆ ದೀರ್ಘವಾಗಿ ಉಸಿರು ತಗೊಳ್ಳೋಣ. ನಿಧಾನಕ್ಕೆ ಹೊರ ಹಾಕ್ತಾ ಇರೋಣ. ದೀರ್ಘವಾಗಿ ಉಸಿರು ಇರೋಣ. ನಿಧಾನಕ್ಕೆ ಹೊರ ಹಾಕ್ತಾ ಇರೋಣ. ದೀರ್ಘ ಉಸಿರಾಟ. ನಿಧಾನಕ್ಕೆ ಹೊರ ಹಾಕ್ತಾ ಇರೋಣ. ಮೂರರಿಂದ 5 ಬಾರಿ ದೀರ್ಘ ಉಸಿರಾಟ. ಉಸಿರಾಟ ಆದಮೇಲೆ ಮಾಡೋಣ ಓಂಕಾರ. ಓಂಕಾರದಲ್ಲಿ ಆಕಾರ, ಓಕಾರ, ಮಕಾರ ಬರಬೇಕು. ಕಣ್ಮುಚ್ಚ ಇರಬೇಕು. ಹಾಗೆ ಮಾಡೋಣ. ಅಕಾರ, ಉಕಾರ, ಮಕಾರ ಮಾಡೋದ್ರಿಂದ ಮೈಂಡ್ ಎಲ್ಲ ಕಾಮ್ ಆಗುತ್ತೆ. ನಾವು ಮಾಡುವಂತಹ ಯೋಗಾಸನಗಳಿಗೆ ಫ್ರೆಶ್ ಆಗಿರುತ್ತೆ. ನಮ್ಮ ಗಮನ ಆ ಕಡೆ ಈ ಕಡೆ ಹೋಗದಿರ ಯೋಗಾಸನಗಳ ಕಡೆ ಗಮನ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗೆ ನಿಧಾನಕ್ಕೆ ಕೈ ಉಜ್ಜಿ ಬಿಸಿನ ಕಣ್ಣಿನ ಮೇಲೆ ಶಾಖ ಕೊಡ್ತಾ ನಿಧಾನಕ್ಕೆ ಕಣ್ಣು ತೆಗೆದು ಫಸ್ಟ್ ಕತ್ತಿನಿಂದ ಸ್ಟಾರ್ಟ್ ಮಾಡೋಣ. ಲೂಸ್ನಿಂಗ್ ಎಕ್ಸಸೈಸ್. ಮಲಗಿದ್ದಾಗ ಎಲ್ಲ ಹಿಡ್ಕೊಂಡಿರೋ ಮಸಲ್ಸ್ ಎಲ್ಲ ಫ್ರೀ. ಉಸಿರು ಹೊರ ಉಸಿರು ಹೊರ ಹಾಕ್ತಾ ಕೆಳಕ್ಕೆ, ಉಸಿರು ತಗೊಳ್ತಾ ಮೇಲೆ. ಉಸಿರಾಟದ ಕಡೆ ಗಮನ ಇರಲಿ. ಕೆಳಕ್ಕೆ ಬಂದಾಗ ಉಸಿರು ಹೊರ ಹಾಕಬೇಕು. ಮೇಲಕ್ಕೆ ಹೋದಾಗ ಉಸಿರು ತಗೊಳ್ತಾ ಇರಬೇಕು. ಉಸಿರಾಟದ ಕಡೆ ಗಮನ. ಹಾಗೆ ಈಗ ಉಸಿರು ಹೊರ ಹಾಕ್ತಾ ಬಡಕ್ಕೆ, ಉಸಿರು ತಗೊಳ್ತಾ ಮುಂದೆ, ಉಸಿರು ಹೊರ ಹಾಕ್ತಾ ಎಡಕ್ಕೆ, ಉಸಿರು ತಗೊಳ್ತಾ ಮುಂದೆ, ಉಸಿರು ಹೊರ ಹಾಕ್ತಾ ಎಡಕ್ಕೆ, ಬಲಕ್ಕೆ, ಎಡಕ್ಕೆ. ಉಸಿರಾಟದ ಕಡೆ ಗಮನ ಇರಲಿ. ಉಸಿರಾಟದ ಕಡೆ ಗಮನ ಆದಮೇಲೆ ಟೇಲ್ಟ್ ಮಾಡೋಣ. ಕಿವಿನ ತಗೊಂಡೋಗಿ ಭುಜಕ್ಕೆ ತಾಗಿಸೋ ಪ್ರಯತ್ನ ಮಾಡೋಣ. ಇದು ಕತ್ತಿನ ಸಮಸ್ಯೆಗಳಿರೋರಿಗೆ ಮತ್ತು ಥೈರಾಯ್ಡ್ ಸಮಸ್ಯೆಗೆ ತುಂಬ ಒಳ್ಳೆಯದು. ಆಕ್ಟಿವೇಟ್ ಬೇಡ. ಹಾಗೆ ರೊಟೇಷನ್ ಇವೆಲ್ಲ ಮಾಡೋದ್ರಿಂದ ಆಕ್ಟಿವೇಟ್ ಆಗುತ್ತೆ. ಇರೋರು ಇದನ್ನೇ 5 ನಿಮಿಷ ಮಾಡಬೇಕು. 10 ನಿಮಿಷ ಮಾಡಿದ್ರು ಕೂಡ ತುಂಬ. ನಾನೀಗ ಜಸ್ಟ್ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಬ್ಯಾಕ್ವೈಸ್ ಹೊರ ಹಾಕ್ತಾ ತಗೊಳ್ತಾ ಕಡೆಯಿಂದಲೇ ಕ್ಯಾಮ್ರಾ ಆಪೋಸಿಟ್ ಇರೋದ್ರಿಂದ ನಿಮಗೆ ಉಲ್ಟಾ ಕಾಣಿಸ್ತಾ ಇರ್ಬೋದು. ಮಾಡೋಣ.
ಈಗ ಕತ್ತಿನ ಎಲ್ಲ ರಿಲ್ಯಾಕ್ಸ್ ಆಗಿದೆ. ಈಗ ಸ್ವಲ್ಪ ಗಮನ ಕೊಟ್ಟು ಒಂದು 30 ಸೆಕೆಂಡ್ಸ್ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಇರುತ್ತೆ. ಈಗ ಮಾಡೋಣ ಕೈ ಬೆರಳನ್ನು ರಿಲ್ಯಾಕ್ಸ್, ಕೈ ಬೆರಳನ್ನು ಫ್ರೀ ಮಾಡ್ಕೊಳ್ಳೋಣ. ನೀವು ಇವೆಲ್ಲ ಮಾಡಿದ್ರೆ ಈಗ ರೊಟೇಷನ್ ಯೋಗಾಸನಗಳಿಗೆ ಡೈರೆಕ್ಟಾಗಿ ಹೋದರೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಮುಂಗೈ ರೊಟೇಷನ್ ಮಾಡೋಣ. ರಿವರ್ಸ್ ಮಾಡ್ತಾ ಇರೋಣ. ಹೀಗಾಗಿ ಮಾಡೋಣ. ಅಮ್ಮನ ಕೈಗೆ 2 3 4 5 6 7 8 9 10 1 ಮಾಡ್ತಾ ಇರೋಣ. ಮಾಡ್ತಾರೆ ಸೈಡಿಂದ. ಹಾಗೆ ಭುಜ ತಿರುಗಿಸೋಣ. 1 2 3 4 5 6 ರಿವರ್ಸ್ 1 2 ತಿರುಗಿಸ್ತಾ ಇರೋಣ. ಭುಜಗಳ ಪ್ರಾಬ್ಲಮ್ಸ್ ಇದ್ದರೂ ವಾಸಿ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಭುಜಗಳಿಗೆ ಕೈಗಳಿಗೆ ಹೋಗ್ತಾ ಇರುತ್ತೆ. ಏನೇ ಸಮಸ್ಯೆಗಳಿದ್ದರೂ ಕೂಡ ವಾಸಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಭುಜದ ಕೈ ಕಡೆ ಗಮನ ಕೊಡ್ತಾ ಇರೋಣ. ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಕೈಗಳ ಕಡೆ ಹೋಗ್ತಾ ಇರೋದನ್ನು ಗಮನಿಸ್ತಾ ಇರೋಣ. ಹಾಗೆ ಮುಂದಕ್ಕೆ ಉಸಿರು ತಗೊಳ್ತಾ ಹಿಂದಕ್ಕೆ ಸೊಂಟಕ್ಕೆ ಎಕ್ಸಸೈಸ್ ಆಗ್ತಾ ಇದೆ. ಉಸಿರು ಹೊರ ಹಾಕ್ತಾ ಮುಂದೆ, ಉಸಿರು ಹೊರ ಹಾಕ್ತಾ ಹಿಂದೆ. ಕೈಗಳನ್ನು ಹಿಂದೆ ಕಟ್ಟಿದ್ದೀನಿ, ನೋಡ್ಕೊಳ್ಳಿ. ಉಸಿರು ಹೊರ ಹಾಕ್ತಾ ಮುಂದೆ, ಉಸಿರು ತಗೊಳ್ತಾ ಹಿಂದೆ. ಉಸಿರಾಟದ ಕಡೆ ಗಮನ ಇರಲಿ. ಮಾಡ್ತಾ ಇರೋಣ. ಹಾಗೆ ಸ್ವಲ್ಪ ಗಮನ ಕೊಡೋಣ ಸೈಡಲ್ಲಿರೋಂತಹ ಕೊಬ್ಬು ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಲೂಸ್ನಿಂಗ್ ಕೂಡ ಆಗುತ್ತೆ. ಲೂಸ್ನಿಂಗ್ ಎಕ್ಸಸೈಸು ಆಗ್ತಾ ಇರುತ್ತೆ. ಮಸಲ್ಸ್ ಎಲ್ಲ ಫ್ರೀ ಆಗಿತ್ತಾ ಇರುತ್ತೆ. ನೆಕ್ಸ್ಟ್ ನಾವು ಸೂರ್ಯ ನಮಸ್ಕಾರಗಳು, ಯೋಗಾಸನಗಳು ಎಲ್ಲ ಮಾಡಲಿಕ್ಕೆ ಬಾಡಿ ಚೆನ್ನಾಗಿ ಫ್ರೀಯಾಗಿರುತ್ತೆ. ಇಲ್ಲಾಂದರೆ ಬಾಡಿ ಪೇಯ್ನ್ಸ್ ಬರ್ತಾ ಇರುತ್ತೆ. ಫಸ್ಟ್ ಲೂಸ್ನಿಂಗ್ ಎಕ್ಸಸೈಸ್ ಮಾಡಿ ಈಗ ಸೊಂಟನ ತಿರುಗಿಸೋಣ. ಉಸಿರು ಹೊರ ಹಾಕ್ತಾ ಮುಂದೆ, ಉಸಿರು ತಗೊಳ್ತಾ ಹಿಂದೆ. ಉಸಿರು ಹೊರ ಹಾಕ್ತಾ ಮುಂದೆ, ಉಸಿರು ತಗೊಳ್ತಾ ಹಿಂದಕ್ಕೆ. ಹಿಂದೆ ಮಾಡ್ತಾ ಇರಬೇಕು. ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ 5 ಬಾರಿ ಮಾಡೋಣ. ಈಗ ಆ್ಯಂಟಿ ಕ್ಲಾಕ್ ವೈಸ್ಗೆ ಹೋಗೋಣ. 5ರಿಂದ 8 ಬಾರಿವರೆಗೂ ಮಾಡಬಹುದು. 1 ಮಾಡಿ. ಹಾಗೆ ಆ್ಯಂಟಿ ಕ್ಲಾಕ್ ವೈಸ್. ಸೊಂಟ ತಿರುಗಿಸ್ದಂಗೂ ಆಗುತ್ತೆ, ಸೊಂಟಕ್ಕೂ ಆಗುತ್ತೆ. ಹೊಟ್ಟೆ ಕೂಡ ಕರಗಲಿಕ್ಕೆ ಅನುಕೂಲ ಆಗ್ತಾ ಇರುತ್ತೆ. ಏನಪ್ಪ ಹಿಂಗೆ ತಿರುಗಿಸ್ತಾನೆ ಅಂತ ಇದು ಮಾಡಬೇಡಿ, ತಿರುಗಿಸಿ ನೋಡಿ, ತುಂಬ ಚೆನ್ನಾಗಿ ಇದಾಗುತ್ತೆ. ಆ ಕಡೆ ಗಮನ ಮಾಡೋಣ. ಹಾಗೆ ಈಗ ಮಲ್ಕೊಳ್ಳೋಣ. ಹಿಂದಕ್ಕೆ ಮಲಗಿ ಹಿಪ್ ಜಾಯಿಂಟ್ಸ್ಗೆ ಕಾಲನ್ನು ಮೇಲಕ್ಕೆ, ಬಲಗಾಲನ ಮೇಲಕ್ಕೆ, ಎಡಗಾಲ ಮೇಲೆ ಬಲಗಾಲ ಮೇಲೆ ಎತ್ತಾ ಇರಬೇಕು. ಸೊಂಟದವರೆಗೂ ಆಗಿತ್ತು. ಈಗ ಹಿಪ್ ಜಾಯಿಂಟಿಗೆ ಆಗ್ತಾ ಇದೆ. ಸಾಕು. ಈಗ ಹಿಪ್ ಜಾಯಿಂಟಿಗೆ ಕಾಲನ್ನು ತಿರುಗಿಸೋಣ. ದೊಡ್ಡ 0 ಸುತ್ತೋಣ. ದೊಡ್ಡ ರೌಂಡ್ 5 ಸಾರಿ ಮಾಡೋಣ. ಬಲಗಾಲನ್ನು 5 ಸಾರಿ. ರಿವರ್ಸ್ ಆ್ಯಂಟಿ ಕ್ಲಾಕ್ ವೈಸ್ 1 2 3 4 5. ಇನ್ನೊಂದು ಕಾಲು 1 2 3 4
5 and reverse anti-clockwise 1 2 3 4 5 ಸಾಕು. ಈಗ ಜಾಯಿಂಟ್ಸ್ ಕೂಡ ಆಯಿತು. ಮೊಣಕಾಲಿಗೆ ಹಾಗೆ ಮಾಡೋಣ. ಮೊಣಕಾಲನ್ನು ಪ್ರೆಸ್ ಮಾಡೋದು ಕೆಳಕ್ಕೆ ಮೇಲಕ್ಕೆ ಮೊಣಗೆ ಈಸಿಯಾಗಿರುತ್ತೆ. ಸಾಕು. ಈಗ ಸೈಕಲ್ ತುಳಿಯೋಣ. ಫಾಸ್ಟಾಗಿ ತುಳಿಯೋಣ. ಬೊಜ್ಜು ಕರಗಲಿಕ್ಕೆ ಅನುಕೂಲ ಆಗುತ್ತೆ. ಮೊಣಕಾಲಿಗೂ ಕೂಡ ಚೆನ್ನಾಗಿ ಲಿಕ್ವಿಡ್ ಹೋಗಿ ಮೊಣಕಾಲು ನೋವು ಬರ್ದಿರ ಇರುತ್ತೆ. ರಿವರ್ಸ್ ಸೈಕಲ್ ತುಳಿಯೋಣ. ಚಿಕ್ಕ ಹುಡುಗರಲ್ಲಿ ಸೈಕಲ್ ತುಳಿದಿರ್ತೀವಿ. ಈಗ ಸುಮ್ಮನೆ ಮಲಗಿ ತುಳಿಯೋದು ಕೂಡ ತುಂಬ ಕಷ್ಟ ಆಗ್ತಾ ಇದೆಯಲ್ವ ನೋಡಿ. ನಾವು ಚಿಕ್ಕ ಹುಡುಗರಲ್ಲಿ ಕಿಲೋಮೀಟ್ರ್ ಗಟ್ಟಲೆ 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಸೈಕಲ್ ತುಳಿತಾ ಇದ್ವಿ. ಈಗ ತುಳಿಯೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಎಕ್ಸಸೈಸ್ ಇಲ್ಲ. ಸ್ವಲ್ಪ ರಿಲ್ಯಾಕ್ಸ್ ಆಗೋಣ. ಈಗ ಎರಡು ಕಾಲು ಮೇಲೆತ್ತೋಣ. ಕಾಣಿಸ್ತಾ ಇಲ್ಲ, ಒಂದು ನಿಮಿಷ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ. ಎರಡು ಕಾಲು ಮೇಲಕ್ಕೆತ್ತಿ ಕಾಲು ಬೆರಳು ಕೈಗೆ ಎಕ್ಸಸೈಸ್ ಮಾಡೋಣ. ಕಾಲು ಬೆರಳನ್ನು ಮಾತ್ರ ಅಲುಗಾಡಿಸ್ತಾ ಇರೋಣ. ಈಗ ಪಾದ ರೊಟೇಷನ್ ಆಂಟಿ ಕ್ಲಾಕ್ ವೈಸ್ ಪಾದ ರೊಟೇಷನ್ ಮಾಡೋಣ. ಸಾಕು. ನಿಧಾನಕ್ಕೆ ರಿಲ್ಯಾಕ್ಸ್ ಆಗೋಣ ಸ್ವಲ್ಪ. ಈಗ ಎರಡು ಕೈ ಮೇಲಕ್ಕೆ ಎತ್ತೋಣ. ಜಸ್ಟ್ ಪಾದನ ಮತ್ತು ಕೈಗಳನ್ನು ಆಡಿಸ್ತಾ ಇರೋದಷ್ಟೇ. ಹೊಟ್ಟೆ ಮೇಲೆ ಬೀಳೋದನ್ನು ಗಮನಿಸಿ. ಯಾರಾದರೆ ಬೊಜ್ಜು ಜಾಸ್ತಿ ಇದೆ, ದಪ್ಪ ಇದ್ದೀವಿ ಅನ್ನಿಸ್ತದೆ, ಬೆಲ್ಲಿ ಫ್ಯಾಟ್ ಜಾಸ್ತಿ ಇದೆ ಅನ್ನೋರಿಗೆಲ್ಲರಿಗೂ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಫ್ಯಾಟ್ನೆಲ್ಲ ಕರಗಿಸ್ಲಿಕ್ಕೆ ಮಾಡ್ತಾನೆ ಇರೋಣ. ಹಾಗೆ ಮಾಡಿ ಹೊಟ್ಟೆಗಳೆಲ್ಲ ಒಳ್ಳೆ ಇದಾಗೋದನ್ನು ಗಮನಿಸ್ತಾ ಇರಿ. ಹೊಟ್ಟೆ ಮೇಲೆ ಪ್ರೆಷರ್ ಬೀಳೋದನ್ನು ಗಮನಿಸ್ತಾ ಇರಿ. ಮಾಡಿ ಎರಡು ಕಾಲನ್ನು ಅಲುಗಾಡಿಸ್ತಾ ಇರೋಣ. ಪಾದನ ಮತ್ತು ಕೈಗಳನ್ನು ಮಾತ್ರ ಅಲುಗಾಡಿಸ್ತಾ ಇರೋಣ. ಕಾಲುಗಳು ಬೇಡ. ಪಾದ ಕೈಗಳನ್ನ ಅಲುಗಾಡಿಸ್ತಾ ಇರೋಣ. ಹೊಟ್ಟೆ ಮೇಲೆ ಪ್ರೆಷರ್ ಬೀಳೋದನ್ನು ಗಮನಿಸ್ತಾ ಇರೋಣ. ರಿಲ್ಯಾಕ್ಸ್ ಆಗೋಣ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋಣ. ಈಗ ಕುಳಿತು ಕಾಲನ್ನು ಮಾಡಿಬಿಡೋಣ. ಸರಿ, ಫಸ್ಟ್ ಮಲಗಿ ಸೇತು ಬಸನ. ಆದರೆ ಫಸ್ಟು ಮಾಡಿಕೊಂಡು ಒಂದು 10 ಸರಿ ಮೇಲೆ ಸೇತು ಬಂದ ಮೇಲೆ ಉಸಿರು ಹೊರ ಹಾಕ್ತಾ ಕೆಳಕ್ಕೆ, ಉಸಿರು ತಗೊಳ್ತಾ ಮೇಲೆ, ಉಸಿರು ಹೊರ ಹಾಕ್ತಾ ಕೆಳಕ್ಕೆ, ಉಸಿರು ತಗೊಳ್ತಾ ಮೇಲೆ, ಉಸಿರು ಹೊರ ಹಾಕ್ತಾ ಕೆಳಕ್ಕೆ ಮಾಡೋಣ. ಹಂಗೆ ಈಗ ಒಂದು ಕಾಲನ್ನು ಕೆಳಕ್ಕೆ ತೆಗೆದು ಇನ್ನೊಂದು ಕಾಲನ್ನು ಎಳೆದಿಟ್ಕೊಳ್ಳೋಣ. ಹೊಟ್ಟೆಗೆ ಏಕಪಾದ ಪವನ ಮುಕ್ತಾಸನ. ಹಾಗೆ ಸ್ವಲ್ಪ ಹೊತ್ತಿದ್ದ ಮೇಲೆ ಕಾಲನ್ನು ಬಲಗೈಯಿಂದ ಆಪೋಸಿಟ್ ತಿರುಗಿಸಿ ಕತ್ತನ್ನು ಇನ್ನೊಂದು ಕೈಗಳ ಕಡೆ ನೋಡ್ತಾ ಇರೋಣ. ಎಡಗಾಲನ್ನು ಮುಂದಕ್ಕೆ ತಿರುಗಿಸಿ ಬಲಗೈ ನೋಡ್ತಾ ಇರೋಣ. ಸೈಡ್ಗೆ ತಿರುಗಿಸ್ಬೇಕು. ಹಾಗೆ ಮೇಲೆ ಈಗ ಇನ್ನೊಂದು ಕಾಲ ಪಾದ ಪವನ ಮುಕ್ತಾಸನ
ಪವನ ಮುಕ್ತಾಸನ ಅಂದರೆ ಗ್ಯಾಸನ್ನು ಆಸನಗಳಿವೆಲ್ಲ. ಈಗ ಮಾಡೋಣ. ಹಾಗೆ ಕಾಲನ್ನು ತಿರುಗಿಸಿ ಕತ್ತನ್ನು ಕಡೆ ಎಡಗೈ ಕೊಡ್ತಾ ಇರೋಣ. ಆಪೋಸಿಟ್ ಕಾಲು ತಲೆನ ಇನ್ನೊಂದು ಕಡೆ ಇಕ್ಕಬೇಕು. ಸೊಂಟ ನೋವಿರೋರಿಗೆಲ್ಲ ಸೊಂಟ ನೋವು ಬರ್ದಿರ ಇರುತ್ತೆ. ಸೊಂಟ ನೋವಿರೋರು ಕೂಡ ವಾಸಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಆದರೆ ನೋಡ್ಕೊಂಡು ಮಾಡಿ. ತುಂಬ ಸೊಂಟ ನೋವಿದೆ ಅಂದರೆ ತುಂಬ ಏನಾಗೋ ಚಾನ್ಸಸ್ ಇರುತ್ತೆ. ಮಾಡಿ ಸಾಕು. ನಿಲ್ಸೋಣ. ರಿಲ್ಯಾಕ್ಸ್ ಆಗೋಣ. ಈಗ ಮಾಡೋಣ ಪವನ ಮುಕ್ತಾಸನ. ಪವನ ಮುಕ್ತಾಸನ ಎರಡು ಕಾಲನ್ನು ಹಿಡಿದು ಪವನ ಮುಕ್ತ ಒಂದು ಕಾಲಿಗೆ ಟಚ್ ಮಾಡೋ ಪ್ರಯತ್ನ ಮಾಡೋಣ. ಪವನ ಮುಕ್ತಾಸನ. ಗ್ಯಾಸ್ ಟ್ರಬಲ್ ಇರೋರಿಗೆ ಇದು ತುಂಬ ಒಳ್ಳೆಯದು. ವಾತ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ. ನಿಮಗೆಷ್ಟು ಸಾಧ್ಯನೋ ಅಷ್ಟು ಮಾಡಿ. ಯಾವುದು ಬಲವಂತವಾಗಿ ಮಾಡೋದು ಬೇಡ. ಹೊಟ್ಟೆ ಪ್ರಾಬ್ಲಮ್ಸ್ ಏನಾದರೂ ಆಪ್ರೇಷನ್ ಆಗಿದ್ದರೆ ಮಾಡೋದು ಬೇಡ. ಮೊಣಕಾಲು ಆಪ್ರೇಷನ್ ಆಗಿದ್ದರೂ ಕೂಡ ಮಾಡೋದು ಬೇಡ. ಮಾರ್ಕೆಟ್ನ ಎರಡು ದಿನ ಎಡಗಡೆ ತಿರುಗಿಸ್ಬೇಕು. ನೋಡ್ತಾ ತಿರುಗಿಸ್ತಾ ತಗೊಳ್ತಾ ತಿರುಗಿಸ್ಬೇಕು. ತಿರುಗಿಸೋಣ. ತುಂಬ ಅನುಕೂಲ. ಮಸಲ್ಸ್ ಕೂಡ ಎಲ್ಲ ಇರುತ್ತೆ. ಇವಾಗ ಕೂಡ ತೊಂದರೆ ಒಂದೇ ಕಡೆ ಟೇಬಲ್ ಅಪೋಸಿಟ್ ಸ್ಥಿತಿ. 1 2 3 4 5 6 7 8 9 ಹಾಗೆ ಸಾಕು. ಸ್ವಲ್ಪ ಕಾಲನ್ನ ಇನ್ನೊಂದು ಕಾಲನ್ನ ತೆಗಿ ತೊಡೆ ಮೇಲೆ ಹಾಕಿ ಎಳೆದಿಟ್ಕೊಳ್ಳೋಣ. ಸಯಾಟಿಕ ಪ್ರಾಬ್ಲಮ್ ಇರೋರಿಗೆ ಇದು ತುಂಬ ಚೆನ್ನಾಗಿ ಕೆಲಸ. ಕಡಿಮೆ ಆಗಲಿಕ್ಕೆ ತುಂಬ ವ್ಯಾಯಾಮ ಇದು. ಹಾಗೆ ಕಾಲು ಮಡಚಿರೋಣ. ಒಂದು ಕಾಲು ತೊಡೆ ಮೇಲೆ ಹಾಕಿ ಎಳೆದಿಟ್ಕೊಳ್ಳೋಣ. ಹೊಟ್ಟೆಗೆ ಎಷ್ಟು ಸಾಧ್ಯ ಎಳೆದಿಟ್ಕೊಳ್ಳೋಣ. ತೊಡೆಯ ಸ್ನಾಯುಗಳು, ಕಾಲುಗಳ ಇದೆಲ್ಲ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಸಾಕು. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಈಗ ಒಂದು ಇದು ಹೇಳ್ಕೊಡ್ತೀನಿ ನಿಮಗೆ. ಏನಪ್ಪ ಅಂದರೆ ಹೊಟ್ಟೆ ಕರಗಲಿಕ್ಕೆ ನಿಮಗೆ ಇದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಹೊಟ್ಟೆ ಕರಗಲಿಕ್ಕೆ ಎರಡು ಕಾಲನ್ನು ನೀವು ಸ್ಟ್ರೈಟ್ ಹಿಂದೆ ಮಲಗಬೇಕು. ಎರಡು ಕಾಲನ್ನು 2-3 ಇಂಚ್ ಮಾತ್ರ ಎತ್ತಬೇಕು. ಹೊಟ್ಟೆ ಮೇಲೆ ಗಮನ ಕೊಡ್ತಾಯಿರಿ. ಹೊಟ್ಟೆ ಕಡೆ ಗಮನ ಕೊಡ್ತಾಯಿರಿ. ಹೊಟ್ಟೆ ಎಲ್ಲ ಕೋರ್ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಹೊಟ್ಟೆ ಕರಗಲಿಕ್ಕೆ, ಬೊಜ್ಜು ಕರಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ತುಂಬ ಒಳ್ಳೆಯದು. ಈ ಥರ ಒಂದು 3-4 ಬಾರಿ ಮಾಡಿ ನೀವು ಮನೆಯಲ್ಲಿ. ತುಂಬ ಬೊಜ್ಜಿರೋರು ಹೊಟ್ಟೆ ಕರಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಹೊಟ್ಟೆಯಲ್ಲಿರೋ ಫ್ಯಾಟ್ ಎಲ್ಲ ಕರಗುತ್ತೆ. ಹೊಟ್ಟೆ ಅದೇ ಥರ ಒಂದು 2 ತಿಂಗಳು ನೀವು ಮಾಡಿಬಿಟ್ರೆ ಅಂದರೆ ಒಂದು 3 ಸಾರಿ 10 ಕೌಂಟ್ ಫ್ಲ್ಯಾಟ್ ಆಗಲಿಕ್ಕೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಹೊಟ್ಟೆ ಕಡೆ ಗಮನ ಕೊಡ್ತಾ ಇರೋಣ. ಈಗ ಬೆನ್ನು ಮೇಲೆ ಮಾಡುವಂಥವು 2 ಮಾಡೋಣ. ಹೊಟ್ಟೆ ಮೇಲೆ ಮಾಡೋವಂಥ ಮಲ್ಲಿಗೆ ಮಾಡೋವಂಥವು ಒಂದು 2 ಮಾಡೋಣ.
ಫಸ್ಟ್ ಮಾಡೋಣ ಭುಜಂಗಾಸನ, ಶಲಭಾಸನ. ತೊಡೆ ಕೆಳಗೆ ಕೈ ಹಾಕಬೇಕು. ಶಲಭಾಸನ, ಎರಡು ಕಾಲನ್ನು ಮೇಲಕ್ಕೆ ಎತ್ಕೊಂಡಿರಬೇಕಾಗೆ ಮೇಲೆ. ಶಲಭಾಸನ, ಸೊಂಟ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಶಲಭಾಸನ, ಹಾಗೆ ಇಳಿಸೋಣ. ಈಗ ಮಾಡೋಣ ಧನುರಾಸನ. ಎರಡು ಕಾಲನ್ನು ಎಳ್ಕೋಬೇಕು, ಕತ್ತನ್ನು ಕೆತ್ತಬೇಕು. ನಮ್ಮ ಬಿಲ್ಲಿನ ಥರ, ಬಿಲ್ಲಿನ ಆಕಾರದಲ್ಲಿ ಇರಬೇಕಾಗತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಆಗೋಣ. ರಿಲ್ಯಾಕ್ಸ್ ಹಾಕೋದು ಕೂಡ ಮಕರಾಸನ ಅಂತಾರೆ. ಅರ್ಧ ಭುಜಂಗಾಸನ. ಮೊಣಕೈನ ಸ್ವಲ್ಪ ಬೆಂಡ್ ಮಾಡಿ ಭುಜದ ಕಡೆ ಗಮನ ಕೊಡಬೇಕು. ಅದನ್ನು ಗಮನಿಸಿ ಅಲ್ಲಿ ಸೊಂಟದ ಕಡೆ ಹೋಗ್ತಾ ಇರತ್ತೆ. ಆಗ್ಲಿಕ್ಕೆ ಭುಜಂಗ. ಯಾರಿಗಾದ್ರೆ ಸೊಂಟ ನೋವು, ಬೆನ್ನು ನೋವು ಅವರಿಗೆ ತುಂಬ ಒಳ್ಳೆಯ ಆಸನ. ಬೆನ್ನು ನೋವು ಎಲ್ಲ ವಾಸಿ ಆಗಲಿಕ್ಕೆ ಕೂಡ ತುಂಬ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ರಿಲ್ಯಾಕ್ಸ್ ಆಗಿ ಈಗ ಫುಲ್ ಭುಜಂಗಾಸನ. ಎರಡು ಕೋಬ್ರಾ ಪೋಸ್, ಹಾವಿನ ಥರ ಎಡೆ ಎತ್ತನ. ಸಾಕು, ರಿಲ್ಯಾಕ್ಸ್. ಈಗ ಸೇಮ್ ಅದೇ ಥರ ಹೋಗಿ ಬಲಗಡೆಯಿಂದ ಎಡಗಾಲನ್ನು, ಎಡಗಡೆಯಿಂದ ಬಲಗಾಲನ್ನು ನೋಡ್ತಾ ಇರೋಣ. ಭುಜಂಗಾಸನಕ್ಕೆ ಹೋಗಬೇಕು. ಈ ಕಡೆಯಿಂದ ಆ ಕಡೆ ಕಾಲು ನೋಡೋಕ್ಕೆ ಪ್ರಯತ್ನ ಮಾಡ್ತಾ ಇರೋಣ. ಸಾಕು. ನೆಕ್ಸ್ಟ್ ಸ್ವಲ್ಪ ಕುಳಿತು ಮಾಡೋಂಥ ಒಂದೆರಡು ಮಾಡೋಣ. ಸರಿ, ಕೂಡ ಅಷ್ಟೇ ನಮ್ಮ ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ತುಂಬ ಒಳ್ಳೆಯದು. ಪ್ಲ್ಯಾಂಕ್ ಪೋಸ್ 1 2 3 ಆ ಥರ ಮಾಡಿಕೊಂಡು ಮಲಗೋಣ. ರಿಲ್ಯಾಕ್ಸ್ ಆಗೋಣ. ಈಗ ಕುಳಿತಂಥವಕ್ಕೆ ಅಣಿಯಾಗೋಣ. ಕುಳಿತು ಮಾಡುವ ಕೆಲವು ಆಸನಗಳನ್ನು ಹೇಳ್ಕೊಡ್ತೀನಿ. ಮಾಡ್ತಾ ಹೋಗಿ ನೋಡ್ಕೊಂಡು ಮಾಡ್ತಾಯಿರಿ. ಫಸ್ಟು ದಂಡಾಸನ. ಸ್ಟ್ರೈಟ್, ಸೊಂಟ ಸ್ಟ್ರೈಟ್ ಇರಲಿ, ಕೈ ಸ್ಟ್ರೈಟ್ ಇರಲಿ, ಬೆನ್ನು ನೇರ. ಕಡೆ ಗಮನ ಕೊಡ್ತಾನೆ ಇರಬೇಕು. ಹಾಗೆ ಮಾಡೋಣ. ಬಟರ್ಫ್ಲೈ ಲೇಡೀಸ್ ಪ್ರಾಬ್ಲಮ್ಗೆ ತುಂಬ ಒಳ್ಳೆಯದು. ಹಾಗಾದರೆ ಬಟರ್ಫ್ಲೈ ಯಾರ ಗರ್ಭಕೋಶ ಸಮಸ್ಯೆಗಳಿದೆಯೋ ಸಮಸ್ಯೆ ಇರೋರು 5 ನಿಮಿಷವರೆಗೂ ಇದನ್ನೇ ಅನುಕೂಲ ಮಾಡುತ್ತೆ. ತುಂಬ ಇದು ಬಟರ್ಫ್ಲೈ ಸಾಕು. ಹಾಗೆ ಮುಗಿಯಿತು.
ಅದನ್ನು ಮುಟ್ಟಿಸೋ ಪ್ರಯತ್ನ ತಲೆಯಿಂದ ಆಗೋರು ಎಷ್ಟಾದರೆ ಅಷ್ಟು ಮಾಡಿ, ಜಾಸ್ತಿ ಟ್ರೈ ಮಾಡೋದು ಬೇಡ. ನಿಧಾನಕ್ಕೆ 3 ತಿಂಗಳು ಕಲಿತಾವ ಮಾಡ್ತಾ ಇದ್ದೀನಿ. ಕಾಣೋಣ. ಒಂದು ಕಾಲನ್ನು ಮಡಚಿರೋಣ, ಇನ್ನೊಂದು ಕಾಲು ಸ್ಟ್ರೈಟ್ ಮಾಡಿ, ಒಂದು ಕಾಲಿಗೆ ತಗೊಂಡೋಗಿ ಮೊಣಕ್ಕೆ ತಲೆನ ಇನ್ನೊಂದು ಕಾಲಿಗೆ ಮಾಡಿ ಬೆಂಡ್ ಮಾಡಿ ಸೊಂಟ ಬಾಗಿ, ಬೆನ್ನಿಂದ ಭಾಗಕ್ಕೆ ಹೋಗಬೇಡಿ. ಸೊಂಟದಿಂದ ಬಾಗಿದಾಗ ಆರಾಮಾಗಿ ಮೊಣಕಾಲಿಗೆ ಟಚ್ ಆಗುತ್ತೆ. ಮಾಡೋಣ, ಟ್ರೈ ಮಾಡಿ ಅಷ್ಟೇ, ತುಂಬ ಕಷ್ಟಪಡೋಕ್ಕೆ ಹೋಗಬೇಡಿ. ನೋಡ್ಕೊಳ್ತಾ ಇರಿ, ನಮ್ಮ ತೊಡೆ ಸ್ನಾಯುಗಳು ಸ್ಟ್ರಾಂಗ್ ಆಗುತ್ತೆ. ಬೆನ್ನು ಕೂಡ ಸೊಂಟ ಬೆನ್ನಿಗೆ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ. ಈಗ ಮಾಡೋಣ ಪಶ್ಚಿಮೋತ್ತಾನಾಸನ. ಪಶ್ಚಿಮೋತ್ತಾನಾಸನ 2 ಕಾಲ ಸರಿ ತಗೊಂಡು ಮೊಣಕಾಲು ಸಾಕು. ಎಷ್ಟಾದರೆ ಅಷ್ಟೇ ಮಾಡಿ, ತುಂಬ ಇದು ಮಾಡಬೇಡ, ಸ್ಟ್ರೈನ್ ಮಾಡಬೇಡ. ಮಾಡೋಣ ಗೋಮುಖ. ಗೋಮುಖಾಸನದಲ್ಲಿ ಫಸ್ಟು ಎಡಕಾಲಿನ ಮೊಣಕಾಲ ಮೇಲೆ ಬಲಗಾಲ ಹಾಕಿ, ಯಾವ ಕಾಲು ಮೇಲಿರುತ್ತೋ ಆ ಕೈನ ಮೇಲಕ್ಕೆ ತಗೊಂಡೋಗಬೇಕು. ಇನ್ನೊಂದು ಕಾಲನ್ನ ತಗೊಂಡೋಗಿ ಲಾಕ್ ಮಾಡಬೇಕು. ಗೋಮುಖಾಸನ. ಇದೇ ಥರ ಮಾಡ್ತಾ ಹೋಗೋಣ. ಅಪೋಸಿಟ್. ಈಗ ಇನ್ನೊಂದು ಕಾಲ ಮೇಲೆ ಕಾಲು ಹಾಕಬೇಕು. ಈಗ ಯಾವ ಕಾಲ ಮೇಲಿರುತ್ತೆ ಆ ಕೈನ ಮೇಲಕ್ಕೆ ತಗೊಂಡೋಗಬೇಕು. ಎಡಗೈನ ತಗೊಂಡೋಗಿ ಹಿಂದೆಯಿಂದ ಲಾಕ್ ಮಾಡಬೇಕು. ಮತ್ತೆ ಹಿಂದೆಯಿಂದ ಲಾಕ್ ಮಾಡಬೇಕು. ಕಷ್ಟ ಆಗುತ್ತೆ ಇದು, ಸ್ವಲ್ಪ ನೋಡ್ಕೊಂಡು ಮಾಡಿ, ಇಲ್ಲಾಂದರೆ ಭುಜ ನೋವು ಬರೋ ಚಾನ್ಸಸ್ ಇರುತ್ತೆ. ಎಷ್ಟಾದರೆ ಅಷ್ಟೇ ಮಾಡ್ತಾ ಬನ್ನಿ. 1 ಇಂಚೆ ಜಾಸ್ತಿ ಮಾಡ್ಕೊಂಡೋಗಿ. ತುಂಬ ಕಷ್ಟ ಅನ್ನೋರು ಟವಲ್ ಒಂದು ತಗೊಳ್ಳಿ. ಟವಲಿಂದ ಸ್ವಲ್ಪನೇ ಎಳ್ಕೊಂಡು ಕೈನ ಟವಲ್ ಆ ಕಡೆ ಈ ಕಡೆ ಇಟ್ಕೊಂಡು ಸ್ವಲ್ಪನೇ ಎಳ್ಕೊಂಡೋಗಿ ಮಾಡ್ತಾ ಹೋಗೋಣ. ಗೋಮುಖಾಸನ ಆಯಿತು. ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಬೆನ್ನು ನಾವೇ ಕೂಡ ಆಗುತ್ತೆ. ಬೇರೆಯವರು ಹಾಸನ, ಶುಗರ್ ಪೇಷಂಟ್ಸ್ ಇರ್ತಾರೆ, ಸಕ್ಕರೆ ಕಾಯಿಲೆ ಇರೋರು, ಡಯಾಬಿಟಿಕ್ ಪ್ರಾಬ್ಲಮ್ ಇರೋರು, ಮಧುಮೇಹಿಗಳಿಗೆ ಇದು ತುಂಬ ಒಳ್ಳೆಯದು. ಹೊಟ್ಟೆಯಲ್ಲಿ ಕರಳುಗಳೆಲ್ಲ ಇದಾಗಿ ಮೋಷನ್ ಪ್ರಾಬ್ಲಮ್ಸ್ ಕೂಡ ಬರ್ದಿರತ್ತೆ. ಬೆರಳನ್ನ 4ನಿಂದ ಮುಚ್ಕೋಬೇಕು. ಉಸಿರು ಹೊರ ಹಾಕ್ತಾ ಕೆಳಕ್ಕೆ. ಇದನ್ನು ಒಂದು 5-6 ಬಾರಿ ಕೂಡ ಮಾಡ್ಬೋದು. ಒಂದು 10-15 ಕೌಂಟ್ ಕೊಟ್ಕೊಂಡು. ಮಧುಮೇಹಗಳಿಗೆ ತುಂಬ ಒಳ್ಳೆಯದು. ಹಾಗೆ ಮೇಲೆ ಸಾಕು. ಈಗ ಪ್ರೇಯರ್ ಮಾಡಿಬಿಡೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕೈ ಉಜ್ಜಿಗೆ ಶಾಖ ಕೊಡ್ತಾ ನಿಧಾನಕ್ಕೆ ಕಣ್ಣು ತೆಗೆದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ,
ಲೈಕ್ ಶೇರ್ ಎಷ್ಟೋ ಜನಕ್ಕೆ ಇನ್ನು ಆರೋಗ್ಯನ ನೀವು ಕೊಟ್ಟಂಗಾಗುತ್ತೆ. ಯಾಕಂದರೆ ಯೂಟ್ಯೂಬನ್ನು ತುಂಬ ಜನಕ್ಕೆ ಮಾಡುತ್ತೆ. ಹಾಗೆ ನಾನು ಸಬ್ಸ್ಕ್ರೈಬ್ ಬಿಟ್ಟು ಹೋಗ್ಬೇಡಿ ಅಂತ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕೊಡಲಿಕ್ಕೆ ಬರ್ತೀನಿ.